ಇವಾಗ ನಾನೊಂದು ಕ್ವೆಶನ್ ಕೇಳ್ತಾ ಇದ್ದೀನಿ, ಫನ್ ಆ್ಯಂಡ್ ಮಸ್ತಿ ಥರ ಇದು. ಅಕಸ್ಮಾತ್ ನಿಮ್ಗೆ ಇವಾಗ ಡಯಟ್ ಬ್ರೇಕ್ ಮಾಡಬಹುದು, ಇದು ತಿಂದರೂ ನಿಮ್ಗೆ ಏನು ದಪ್ಪ ಆಗೋಲ್ಲ, ಹೊಟ್ಟೆ ಬರಲ್ಲ ಅಂತ ಇದ್ದಾಗ ನೀವು ಏನೇನು ಆಯ್ಕೆ ಮಾಡ್ಕೋತೀರಾ? ಗುಲಾಬ್ ಜಾಮೂನ್ ಇದೆ, ಆಮೇಲೆ ಒಂದೊಳ್ಳೆ ಬಿರಿಯಾನಿ ಇದೆ, ಇನ್ನೊಂದು ಮೈಸೂರು ಪಾಕ್ ಇದೆ, ಹಾಗೆ ಒಂದು ರಸಗುಲ್ಲ ಇದೆ. ಈ ಥರ ಇರುವಾಗ ಯಾವ್ದನ್ನ ನೀವು ತಿಂದರೂ ಡಯಟ್ ಪರವಾಗಿಲ್ಲ ಅಂದರೆ ದೇವರು ಅಂದರೆ ಬಿರಿಯಾನಿ ಇರುತ್ತಾ? ಕನ್ನಡ ಚಿತ್ರರಂಗದಲ್ಲಿ ಫಿಟ್ನೆಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ನಾಯಕ ನಟರು ಯಾರ್ಯಾರು? ನಿಮ್ಮ ಫೇವ್ರೆಟ್ ಯಾರ್ಯಾರು? ಈಗ ಪ್ರೆಸೆಂಟ್ ಫಿಟ್ನೆಸ್ಗೆ ಭಾಳ ಪ್ರಾಮುಖ್ಯತೆ ಕೊಡೋದಾದ್ರೆ ಮೈ ಸೂಪರ್ ಸ್ಟಾರ್ ಸುದೀಪ್ ಅವರು. ಇನ್ನು ಯಾರ್ಯಾರು ಬಾಡಿ ಬಿಲ್ಡರ್ಸ್ ಥರ ಇದ್ದಾರೆ ನಮ್ಮ ನಾಯಕ ನಟರು ಅಂತ ನಮಗೆ? ದುನಿಯಾ ವಿಜಯ್ ಅವರು, ಮತ್ತು ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ತುಂಬ ಇಷ್ಟ. ಈಗಿನ ಕಾಲದಲ್ಲಿ ಫಿಟ್ನೆಸ್ ಅಂತಂದರೆ ಜಿಮ್ಮು, ಟ್ರೈನಿಂಗು ಅನ್ನೋದೆಲ್ಲ ಒಂದಿರುತ್ತೆ, ಒಂದು ಏರಿಯಾ ಇದೆ. ಆದರೆ ನೀವು ವರ್ಕೌಟ್ ಅನ್ನೋದನ್ನ ಶುರು ಮಾಡಿದಾಗ ಎಲ್ಲಿ ನಿಮ್ಮ ಅಭ್ಯಾಸ ನಡೀತಿತ್ತು? ನಾನು ದಾವಣಗೆರೆ ಬೀರೇಶ್ವರ ಅಂಶದಲ್ಲಿ ಮಾಡ್ತಾ ಇದ್ದಿದ್ದು. ಓಕೆ, ಈಗ ನಾನು ಕುಸ್ತಿ, ಜಟ್ಟಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಡಿಯೋಗಳನ್ನ ತೋರಿಸ್ತೀನಿ. ಆದರೆ ಈ ವಿಡಿಯೋಗಳು ಯಾವುದು ಅಂತಂದರೆ ಸಿನಿಮಾ ಕ್ಲಿಪ್ಪಿಂಗ್ಸು. ಇದು ಯಾವ ಸಿನಿಮಾ ಅದು ಅಂತ ನೀವು ಕಂಡುಹಿಡಿಬೇಕು. ಓ, ಇದು ಮಯೂರ ಚಿತ್ರದ್ದು. ಟೈಗರ್ ಪ್ರಭಾಕರ್ ಸರ್ ಅವರು ಅವರೇ ಅಲ್ವಾ ನಮ್ಮ ಗಾಡ್ ಫಾದರ್ ಅವರು? ಟೈಗರ್ ಮಯೂರ ಸರ್ 3 ಸೆಕೆಂಡು ಟೈಮ್ ತಗೊಳ್ಳಿಲ್ಲ, ಸೆಕೆಂಡಿಗೆ ನೋಡ್ತಾ ಇದ್ದಂಗೆ ಮಯೂರ ಅಂತ ಹೇಳಬಿಟ್ರು. ಸೂಪರ್ ಸರ್. ನೆಕ್ಸ್ಟ್ ಚಿತ್ರ ಹುಲಿ ಹಾಲಿನ ಮೇವು. ಸರ್ ನೀವು ಅಟ್ಲೀಸ್ಟ್ ಒಂದು 5 ಸೆಕೆಂಡ್ಸ್ ತಗೊಳ್ಳಿ ಸರ್. ಇಷ್ಟು ಪರ್ಫೆಕ್ಟ್ ಆಗಿ ಸಕ್ಕದಾಗಿ ಹೇಳಿದ್ರೆ ನೀವು, ನಂಗೆ ಸಿಕ್ಕಾಬಿಟ್ಟು ಖುಷಿ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ನಾಗರಾವ್. ವಿಷ್ಣುವರ್ಧನ್ ಸರ್ ಫಸ್ಟ್ ಫಿಲ್ಮ್, ಅಂಬರೀಷ್ ಅವರು ಇದ್ದಾರೆ ಅದರಲ್ಲಿ. ಪೈಲ್ವಾನ್ ಅಂತ. ಇನ್ನು ಈ ಸೀನು ಓಪನ್ ಆಗಿರ್ಲಿಲ್ಲ, ಕುಸ್ತಿ ಸರ್ ನಡ್ಕೊಂಡು ಬರ್ತಾ ಇದ್ರು, ಅಷ್ಟು ಬೇಗ ಸರ್ ಹೇಳ್ಬಿಟ್ರು ಯಾವುದು ಇದು ಅಂತ. ಸರ್ ಸೂಪರ್ ಸರ್. ಈಗ ಅನ್ಡೌಟೆಡ್ಲಿ ಹೇಳ್ಬೋದು ನಿಮಗೆ ಕುಸ್ತಿ ಅದ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಮೇಡಮ್ ಇದು ಸಿಪಾಯಿ ಮೇಡಮ್, ನಮ್ಮ ಎ ವಿ ರವಿ ಅವರದು, ರವಿಚಂದ್ರ ಸರ್. ಸರ್ ಕುಸ್ತಿ ಸ್ಟಾರ್ಟ್ ಆಗೋಕ್ಕಾರು ಟೈಮ್ ಕೊಡಿ. ಸ್ಟಾರ್ಟೇ ಆಗಿಲ್ಲ ಕುಸ್ತಿಯಲ್ಲಿ, ನೀವು ಅಷ್ಟು ಬೇಗ ಹೇಳ್ಬಿಟ್ರೆ ನನಗೆ ಸಖತ್ ಖುಷಿ ಆಗ್ತಾ ಇದೆ. ಇಷ್ಟು ಚೆನ್ನಾಗಿ ಆಟ ಆಡಿದ್ರಿ ಸರ್, ಸೂಪರ್. ಓಕೆ, ಇವಾಗ ಒಂದು ಪ್ರಶ್ನೆ ಏನಿದೆ, ಇದಕ್ಕೆ ಏನಂತಾರೆ ಕನ್ನಡದಲ್ಲಿ ಅನ್ನೋದನ್ನ ನೀವು ಹೇಳಬೇಕು. ಇದು ಕನ್ನಡದಲ್ಲಿ ಇದಕ್ಕೆ ಡಂಬಲ್ಸ್ ಅಂತಾರೆ. ಕನ್ನಡದಲ್ಲೂ ಡಂಬಲ್ಸ್ ಅಂತಾನೆ? ಹೌದು, ಕನ್ನಡದಲ್ಲಿ ಡಂಬಲ್ಸ್ ಅಂತಾರೆ. ನಾವೆಲ್ಲ ಡಂಬಲ್ಸ್ ಅಂತಂದೇ ಕರಿತಾ ಇದ್ವಿ ಗರಡಿ ಮನೆಯಲ್ಲಿ. ಅದು ಗದೆ. ಅಂದ್ರೆ ಸ್ವಲ್ಪ ನಮ್ಮ ಆಂಜನೇಯನ ಇದು ಏನಂದ್ರೆ ಬಿಲ್ಲೆಗಳು ಅಂತಾನೆ ಏನಾದ್ರು ಹೇಳ್ತಾರಾ? ಹೌದು, ಅವಾಗ ಅದೇ ಬೇರೆ ತರ ಇರುತ್ತಾ? ಅದು ಗರಡಿ ಮನೆಯಲ್ಲಿ ಬಿಲ್ಲೆಗಳು ಅಂತಂದೇಳಿ ಇದು ಮಾಡ್ತಾರೆ. ಇವಾಗ ಜಿಮ್ಮಲ್ಲೆಲ್ಲ ಡಂಬಲ್ಸ್ ಅಂತ ಪರಿವರ್ತನೆ ಆಗಿದೆ ಅದು. ಹೌದು ಹೌದು ಹೌದು. ಆದ್ರೆ ನಂಗೆ ಖುಷಿ ಸರ್, ನಿಮ್ಗೆ ಆ ಒಂದು ಅನುಭವ ಕೂಡ ಇದೆ, ಗರಡಿ ಮನೆಯಲ್ಲಿ ಇರೋದು ಕೂಡ, ಹಾಗೆ ಜಿಮ್ ಟ್ರೈನಿಂಗ್ ಕೂಡ ಮಾಡಿ ಅಭ್ಯಾಸ ಇದೆ. ನೀವು ಆ 4 ಸೀನ್ ಶುರು ಆಗಕ್ ಮುಂಚೆನೆ ಕಂಡಿಡಿದ್ರಿ ಗೊತ್ತಾ? ಆ ಖುಷಿಗೆ ನಾನು ನಿಮ್ಗೊಂದು ಗಿಫ್ಟ್ ಕೊಡ್ಬೇಕಂತ ಅನ್ನಿಸ್ತಾ. ಸಕ್ಕದಾಗಿ ಆಟ ಆಡಿದ್ರಿ, ಸ್ಪೋರ್ಟಿವ್ ಆಗಿ ಆಟ ಆಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಕೂಡ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನೀವು ಹೇಗೆ ಟೈಗರ್ ಪ್ರಭಾಕರ್ ಸರ್ ಇಂದ ಇನ್ಸ್ಪೈರ್ ಆದ್ರಿ, ನಿಮ್ಮಿಂದ ಇನ್ನೊಂದು 10 ಜನ ಇನ್ಸ್ಪೈರ್ ಆದ್ರೆ ನಮಗೂ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು.